ಅಷ್ಟೊತ್ತಿಗೆ ನಮ್ಮ ಕಾಲೇಜಲ್ಲಿ ಒಂದು ಪ್ಯಾಂಪ್ಲೆಟ್ ಬಂದಿತ್ತು, ಅಸ್ಸಾಂ ಉಳಿಸಿ ಹೋರಾಟದ ಬಗ್ಗೆ ವಿದ್ಯಾರ್ಥಿ ಪರಿಷತ್ತಿನವರ ಅದ್ರ ಬಗ್ಗೆ ಭಾಷಣ ಇದೆ ಅಂತ. ಅದಕ್ಕೆ ನಾನಂದೆ ನಮ್ಮ ತಾಯಿಗೆ, ನೀನು ಬಾ, ಹಿಂಗೊಂದು ಭಾಷಣ ಇದೆ ಅಂತ ಕೇಳೋಣ ಅಂತ ಅವ್ರನ್ನೂ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಅನಂತಕುಮಾರ್ ಅವರದೇ ಭಾಷಣ ಇತ್ತು. ನಾವು ಹಿಂದಿನ ಸಾಲಲ್ಲಿ ದೊಡ್ಡ ಹಾಲ್ ಅದು, ಹಿಂದಿನ ಸಾಲಿನಲ್ಲಿ ಕೂತ್ಕೊಂಡು ಕೇಳಿ ಮನೆಗೆ ಬಂದೆ. ಮುಖಾಮುಖಿ ಅನಂತಕುಮಾರ್ ಅವ್ರು ನೋಡಿದ್ದು ಅದೇ ಮೊದಲ ಅಥವಾ ಭೇಟಿ? ಇಲ್ಲ, ದೂರದಿಂದ. ಅಂದರೆ ನನಗೇನು ಅವರಷ್ಟು ಯಾರು ನನಗಷ್ಟು ಹೆಸರು ಅವಾಗ ಇದಿರಲಿಲ್ಲ, ಅಂದರೆ ಕೇಳಿದ್ದೆ ದೂರದಿಂದ. ಒಂದು 400-500 ಜನ ಇದ್ರೇನು ಹಾಲಲ್ಲಿ. ಆದರೆ ಎಷ್ಟು ಪರಿಣಾಮಕಾರಿ ಅಂತಂದರೆ, ನಮ್ಮ ತಾಯಿ ಅಲ್ಲಿ ತನಕ ಅಲ್ಲಿ ಯಾಕೆ ಹೋಗ್ತಾರೆ, ಯಾಕೆ ಏನು ಇಲ್ಲ ಅನ್ನೋಕ್ಕೂ ಆಗಲ್ಲ. ಈಗೆಲ್ಲ ತಂದೆ ತಾಯಿಗಳಿಗೆ ಅಷ್ಟು ಸುಲಭ ಅಲ್ಲ ಮಕ್ಕಳಿಗಿಲ್ಲ ಅನ್ನೋದು. ಆದರೆ ಹೇಗೆ ಏನೂ ಗೊತ್ತಿಲ್ಲ, ಅಲ್ಲಿ ಹೋಗಿ ಏನಾಗುತ್ತೆ ಏನು ಅನ್ನೋದಿತ್ತು. ಸೊ ಭಾಷಣ ಕೇಳಿದ್ಮೇಲೆ ಮನೆಗೆ ಬಂದೆ. ನನಗಂತೂ ಕನ್ವಿನ್ಸ್ ಆಗಿತ್ತು ಹೋಗಬೇಕು ಅನ್ನೋದು. ನಮ್ಮ ತಾಯಿ ಕೇಳಿದೆ, ಏನು ಬರೀಲಿ ಅಂತ. ಪರವಾಗಿಲ್ಲ, ಹೋಗ್ಬಾ ಜೋಪಾನ ಅಂತ ಹೇಳು ಅಂತ ನಮ್ಮ ತಾಯಿ ಹೇಳಿದರು. ಅದು ದಟ್ ವಾಸ್ ಅನಂತಕುಮಾರ್. ಅನಂತಕುಮಾರ್ ಅವರು ಯಾವುದೇ ವಿಷಯದ ಬಗ್ಗೆ ಯಾರಾದರೂ ಒಂದು ಸಲ ಅವ್ರ ಭಾಷಣದಿಂದ ಇರ್ಬೋದು ಅಥವಾ ಎದುರುಗಡೆ ಇದ್ದದ್ದು ಕನ್ವಿನ್ಸಿಂಗ್ ಕೆಪಾಸಿಟಿ ಭಾಳ ಚೆನ್ನಾಗಿರ್ತಿತ್ತು. ಇದಂತೂ ದೊಡ್ಡ ಗುಂಪಿನಲ್ಲಿ ನಾವು ಯಾರೋ ಗೊತ್ತಿಲ್ಲ ಹಿಂದೆ ಕೇಳ್ಕೊಂಡು ಬಂದವರು. ಅವಾಗ ನಾನು ಮೊದಲ ಬಾರಿಗೆ ಅವ್ರ ಭಾಷಣ ಕೇಳಿದ್ದು. ನಂತರ ABVPಯಲ್ಲಿರೋ ನಾನು ABVP ಸೇರಿದಾಗ ಅವಾಗಲೇ ಅವರು ರಾಜ್ಯ ಕಾರ್ಯದರ್ಶಿ ಆಗಿದ್ದರು. ಹೀಗಾಗಿ ನಮಗೇನು ಭಾಳ ನೇರವಾಗಿ ಅಂಥದ್ದೇನು ಹೆಚ್ಚು ಸಂಪರ್ಕ ಬರೋದು ಕಡಿಮೆ. ಯಾವುದಾದ್ರೂ ಹುಬ್ಬಳ್ಳಿಗೆ ಅವರು ಬಂದಾಗ ಹಾಗೆ ಪರಿಚಯ ಅಷ್ಟೇ.